ಆಯ್ತೆಂದು ಕನಸು ಕಾಣ್ಬೇಡ ಶೀಲಾ, ಬಯಸಿದ್ದು ಸಿಗುವ ತನಕ. ಅಂದ್ರೆ ಹೌದು ಶೀಲಾ, ನಾವೊಬ್ಬರ ಜೀವನ ಸುಖಮಯವಾಗಿರಬೇಕೆಂದರೆ ಜೀವನಕ್ಕೊಂದು ನೆಲೆ ಬೇಕಲ್ಲವೇ? ಆ ನೆಲೆಗೋಸ್ಕರ ನಾನೇನ್ ಮಾಡಬೇಕು ಪೃಥ್ವಿರಾಜ್? ಏನೂ ಇಲ್ಲ ಶೀಲಾ, ನಿಮ್ಮಣ್ಣ ಕಟ್ಟುತ್ತಿರುವ ಫ್ಯಾಕ್ಟರಿಗೆ ನಾನೇ ಎಂಬೆ. ಬಟ್ ನಿನ್ನ ಗಂಡನ ಬಳಿ ಇರುವ ಆ 3 ಎಕರೆ ಜಮೀನಿನಿಂದ ಫ್ಯಾಕ್ಟರಿಯ ಕೆಲಸ ನಿಂತಿರುವುದು ನಿನಗೆ ಗೊತ್ತು ತಾನೆ? ಆ 3 ಎಕರೆ ಜಮೀನು ಸಿಕ್ಕರೆ ಫ್ಯಾಕ್ಟರಿ ಶುರುವಾಗುತ್ತೆ. ಆವಾಗ ನೀನು ನಿನ್ನ ಗಂಡನನ್ನ ಬಿಟ್ಟು ನನ್ನ ಜೊತೆ ಹಾಯಾಗಿರಬಹುದು. ಹಾಗಾದ್ರೆ ನಾನೇನ್ ಮಾಡ್ಬೇಕೀಗ? ಹೇಗಾದರೂ ಮಾಡಿ ನಿನ್ನ ಗಂಡನ ಬಳಿ ಇರುವ ಆ 3 ಎಕರೆ ಜಮೀನನ್ನ ನೀವು ಭರಿಸಿಕೊಳ್ಳಲೇಬೇಕು. ಅದಕ್ಕೆ ನೀನೇನು ಚಿಂತೆ ಮಾಡಬೇಡ ಪೃಥ್ವಿರಾಜ್. ಈಗ ಶಂಕರ್ ತೆರೆ ಇಲ್ಲದ ಕೆರೆಯಂತೆ ತಣ್ಣಗಿದ್ದಾನೆ. ಹೇಗಾದ್ರೂ ಮನಸ್ಸು ಕರಗುವಂತ ಮಾತನಾಡಿ ಬರೆಸ್ಕೊಂಡ್ರಾಯ್ತು ಬಿಡು. ನೀನೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ ಶೀಲಾ. ಒಟ್ಟಿನಲ್ಲಿ ಆ 3 ಎಕರೆ ಜಮೀನು ನಮ್ಮ ಕೈ ಸೇರಬೇಕು. ಒಂದು ಪ್ರಾಣಿ ಬದುಕಬೇಕು ಅಂತ ಅಂದ್ರೆ ಮತ್ತೊಂದು ಪ್ರಾಣಿಯನ್ನ ಬಲಿ ಕೊಡೋದು ಈ ಜಗದ ನಿಯಮ ಅಲ್ವಾ? ಅಂದ ಹಾಗೆ ನಮ್ಮಿಬ್ಬರ ಜೀವನ ಸ್ವಚ್ಛಂದವಾಗಿ ಹಾಯಾಗಿ ಸುಖದ ಸುಪ್ಪತ್ತಿಗೆಯಲ್ಲಿ ಬದುಕಲು ಸಾಧ್ಯ. ಸರಿ, ಹಾಗಿದ್ರೆ ಇವತ್ತೇ ಆ ಕೆಲಸವನ್ನ ಮಾಡಿ ಮುಗಿಸ್ತೀನಿ. ಹಾಗಾದರೆ ಶೀಲಾ, ಇವತ್ತೇ ಒಳ್ಳೆಯ ಸಮಯ. ಶಂಕರ್ನಿಂದ ಇವತ್ತೇ ಆ 3 ಎಕರೆ ಜಮೀನನ್ನ ಭರಿಸಿಕೊಂಡು ಬಿಡು. ಕಡೆ ಹೋಗೋಣ.